ಗೈಸ್ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ನಾವು ಸೀದಾ ಅಡುಗೆ ಮಾಡೋಕೆ ಬಂದ್ವಿ. ನಮ್ಮ ಅಕ್ಕ ಏನೋ ಸ್ಪೆಷಲ್ ಮಾಡ್ತಾಯಿದ್ರು. ಏನೋ ಸ್ಪೆಷಲ್ ಮಾಡ್ತಾಯಿದ್ವಿ ಇವತ್ತು? ಏನಿಲ್ಲ, ತರಕಾರಿ ಸಾಂಬಾರು ರೈಸು. ನಾನು ರೈಸ್ ತೋರಿಸ್ ಮಾಡಿದ್ದು ನೋಡ್ಬಿಟ್ಟು ಏನೋ ಪುಲಾವ್ ಏನೋ ಅನ್ಕೊಂಡ್ಬಿಟ್ಟಿನಲ್ಲ. 3 kg ಬುಲೆಟ್ ರೈಸ್ ತೊಗೊಂಬಂದವೆ. ಬುಲೆಟ್ ರೈಸ್ ತೊಗೊಂಬಂದು ರೈಸು ಸಾಂಬಾರು ಮಾಡಿರ್ತಾರೆ. ಬುಲೆಟ್ ರೈಸ್ ಏನು? 61 ರೂಪಾಯಿನಾ? ಕಡಿಮೆ ಆಯ್ತಲ್ಲ. ಅದೇ ಕಡಿಮೆ ಆಯ್ತು. ಈ ತರ ಮುಟ್ಟಿದಾಗ ನೋಡು, ಈ ತರ ಚಿಕ್ಕದಾಗಿರುತ್ತೆ. ಅದು ದೊಡ್ಡ ತಂದೆ ಅಲ್ವಾ, ಅವಾಗ ಮುಟ್ಟು ನೋಡು, ನಿಂಗೆ ಫೀಲ್ ಆಗುತ್ತೆ. ಈ ತರ ಮುಟ್ಟಿಂದ ಇಂದ ಪಡಕನ ಜಾರಿದ್ರೆ ಚೆನ್ನಾಗಿರುತ್ತೆ ರೈಸು ತಿನ್ಬೇಕಾದ್ರೆ ನಮ್ಗೆ ಸಾಫ್ಟ್ನೆಸ್ ಅನ್ಸುತ್ತೆ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಏನು ಗೊತ್ತಾಗಲ್ಲ. ಅದು ತಂದಾಗ ಮೊನ್ನೆ ಸುಮ್ಮನೆ ದುಡ್ಡು ವೇಸ್ಟ್. ರೇಷನ್ಗೆ ತಿನ್ನೋದು ಅಂದರೆ ಅವನು ತಿನ್ನೋದು ಅದೇ. ಬೆಳಗ್ಗೆ ಕ್ಲಾಸ್ ತೆಗಿತಾಳೆ ಗಾಯ್ಸು. ಇನ್ನೆಂಥದ್ದು, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಬ್ಲಾಗಲ್ಲಿ ಏನು ಅಂದರೆ ಬೆಳಗ್ಗೆನೇ ಬೇಯಿಸ್ಕೊಂಡಾಯ್ತು. ಇವಾಗ ಎಂಥದ್ದು ಇಲ್ಲ, ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಏನು ಅಂತ ನೋಡ್ಬೇಕಲ್ಲ. ಅದರಲ್ಲಿ ಬೇರೆ ಇವತ್ತು ಕಾಲೇಜ್ ಬೇರೆ ಲೀವ್ ಇದೆ. ಆ ಕಾರಣಕ್ಕಾಗಿ ಮನೇಲೇ ಬಿಡಬೇಕು. ಇವರೆಲ್ಲ ಕೆಲಸಕ್ಕೆ ಹೋಗ್ತಾರೆ. ನಾನೇ ಇವತ್ತು ಒಬ್ಬನೇ ಎಲ್ಲೋ ಓನಾಗಿರ್ತೀನಿ. ನೋಡಬೇಕು ಎಂಥದ್ದಾಗುತ್ತೆ ಇವತ್ತು ಅಂತ. ಅದರಲ್ಲಿ ಬೇರೆ ಸೆಮ್ ಎಕ್ಸಾಮ್ ಬೇರೆ ಹತ್ರ ಇದೆ, ಹೋಗ್ಬೇಕು. ಅಂಥದ್ರಲ್ಲಿ ಅಂದರೆ ಏನೇನೋ ಮುಟ್ಟಿಲ್ಲ. ಎಕ್ಸಾಮ್ ಯಾವ ಥರ ಆಗುತ್ತೋ ಏನೋ, ಅದು ಟೆನ್ಷನ್ ಇಲ್ಲ. ಬಟ್ ಓದ್ತೀನಿ, ಓದೋ ಕೆಪಾಸಿಟಿ ಐತೆ. ನೀವು ಸ್ಟಾರ್ಟ್ ಮಾಡಿದ್ರು ಅಡುಗೆನ ಇವ್ರದ್ದು. ಇದೆಂಥದ್ದು? ಲೇಡೀಸ್ ಫಿಂಗರ್. ಹಾಂ, ಅದರಲ್ಲಿ ಏನೈತೆ ಕುಕ್ಕರಲ್ಲಿ? ಎಲ್ಲ ತರಕಾರಿ. ಇವತ್ತು ತರಕಾರಿ ಸಾಂಬಾರು ರೈಸು ನಮಗೆ ಇವತ್ತು. ಎಂಥದ್ದು ಅಂದರೆ ಇವತ್ತು ಏನೋ ಸ್ವಲ್ಪ ಗ್ರೋ ಆಗ್ತಾಯಿದ್ದೀನಿ. ಅಂಥದ್ರಲ್ಲಿ ಏನೋ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಏನು ಮಾಡ್ತಾಳೆ ನೋಡಿ ಇಲ್ಲಿ. ಅವಳು ಬೆಳಗ್ಗೆ ಎದ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾವಳೆ. ಫುಲ್ಲು ಕ್ಲೀನಿಂಗ್ ಇವತ್ತು. ಅವ್ರದ್ದು ಕಾಲೇಜ್ ಐತೆ, ಅವಳು ಹೋಗ್ತಾಳೆ ಇವಾಗ. ಎಂಥದ್ದಂದರೆ ಎಲ್ಲರೂ ಕಾಲೇಜೆಲ್ಲ ಹೋಗ್ಬಿಡ್ತಾರೆ. ನಾನೇ ಮನೇಲಿ ಇರಬೇಕು, ಅಮ್ಮನ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಇಂಥದ್ದು ಗೊತ್ತಿಲ್ಲ. ಬಟ್ ಮನೆಯಲ್ಲಿದ್ದು ಒಂದು ಮೂವಿ ನೋಡಬೇಕು. ಏನು ಮಾಡಿದ್ರೆ ತೆಂಗಿನಕಾಯಿ ಹೊಡ್ಕೊಳ್ಬೇಕು. ಎಲ್ಲ ಇಟ್ಕೊಳು. ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೋಗಲ್ಲ. ನೀರೆಲ್ಲ ವೇಸ್ಟ್ ಆಯಿತು. ಹಾಂ, ತೆಗಿ ಬರ್ತೈತೆ ನೋಡು. ಅಪ್ಪ ಒಂದು ಇದನ್ನು ತೆಗಿ, ಕೈ ಹಾಕಿ. ಏನು ಅದಕ್ಕೂ ಅಲ್ಲ, ಏನಾದರೂ ಪಲಾವ್ ಎಲ್ಲ ಮಾಡ್ಬೇಕಾಗಿತ್ತು ತಾನೆ. ಅಷ್ಟು ರೈಸ್ ತೊಗೊಂಬಂದಿದ್ಯಾ? ನಮಗಿಲ್ಲ, ಇದು ಡಾಕ್ಟ್ರಿಗೆ. ವಾ, ಇದು ನಮಗಲ್ಲ. ಇದು ಅವ್ರೇನೋ ಯಾರೋ ಡಾಕ್ಟ್ರು ಅವರು ಆರ್ಡ್ರ್ ಕೊಟ್ಟವ್ರೆ, ಅವ್ರಿಗೋಸ್ಕರ ಇವರು ಮಾಡ್ಕೊಡ್ತವ್ರೆ. ನಾಳೆಲ್ಲ ನಮಗೋಸ್ಕರ ಮಾಡ್ತಾವಳೆ ಅಂದ್ಕೊಂಡೆ. ಎಂಥದ್ದು ಇಲ್ಲ ಇವಳು, ಬರೀ ಬೇರೆದವ್ರಿಗೆ ಮಾಡ್ಕೊಡ್ತಾವಳೆ. ನಮ್ಮ ತಂಗಿ ನೋಡಿ ಫುಲ್ಲು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟವಳೆ. ಬೆಳಗ್ಗೆ ಕಾಂಚನ ಆಗ್ಬಿಟ್ಟವಳೆ. ಗೈಸ್, ಇವತ್ತು ನಿಮಗೆ ಬೆಂಡೆಕಾಯಿ ರೆಸಿಪಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲು. ಇವಾಗ ಎಲ್ಲ ಈರುಳ್ಳಿ ಆಯಿಲ್ ಎಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡಿದ್ದಾರೆ. ಇವರೇ ನೋಡಿ ನಮ್ಮ ಭಟ್ರು, ಮನೆಯಲ್ಲಿರೋ ಭಟ್ರು ಇವರು.
ಬೆಂಡೆಕಾಯಿ ಹುರಿಬೇಕಾದ್ರೆ ಅದು ಒಂಥರ ಲೋಳೆ ಬರ್ತದ, ಅದು ಹೋಗ್ಬೇಕಂದ್ರೆ ಬೆಂಡೆಕಾಯಿನ ಹಾಕಿ ಎಣ್ಣೆಲಿ 2 ನಿಮಿಷ ಫ್ರೈ ಆದ್ಮೇಲೆ ಒಂದು ಫುಲ್ ಲೆಮನ್ ಅದ್ರ ಮೇಲೆ ಹಿಂಡ್ಬಿಟ್ರೆ ನೋಡಿ ಈ ತರ ಉದ್ರಾಗಿ ಬರುತ್ತೆ. ಅದ್ರಲ್ಲಿ ಏನು ಇರೋದಿಲ್ಲ, ಅದ್ರ ತರ ಲೋಳೆ ಬರುತ್ತಲ್ಲ ಸುಂಬಳ ಅದು ಬರೋದಿಲ್ಲ. ಇದು ಉತ್ತರ ಕರ್ನಾಟಕ ಸ್ಟೈಲು. ಯಾವ ಥರ ಮಾಡ್ತಾರೆ ನೋಡೋಣ ಬನ್ನಿ. ಆಲ್ರೆಡಿ ಪಾತ್ರೆ ಹಾಕ್ಕೊಳ್ತಾ ಇವ್ರೆ. ಉತ್ತರ ಕರ್ನಾಟಕ ಸ್ಟೈಲ್ ಅಂತಲ್ಲ, ನಾರ್ಮಲ್ ಆಗಿ ಮಾಡ್ತಾರೆ. ಉತ್ತರ ಕರ್ನಾಟಕ ಸ್ಟೈಲ್ ಆದ್ರೆ ನಾವು ಗುರೆಳ್ ಪುಡಿ ಎಲ್ಲ ಹಾಕ್ತೇವೆ. ಗುರೆಳ್ ಪುಡಿ ಮೀನ್ಸ್ ಹುಚ್ಚೆಳ್ಳು ಅದೆಲ್ಲ ಹಾಕ್ತೀವಿ. ಬಟ್ ನಮ್ಗೆ ಇವಾಗ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು, ನಂಗೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಬರೀ ನಾರ್ಮಲ್ ಪ್ಲೇನ್ ಥರ ಮಾಡ್ತಾ ಇದ್ದೀನಿ. ಅರಶಿನ ಹಾಕೊಂಡು ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂತಾರೆ. ನಾನು ಪ್ಲೇನ್ ಖಾರ ಪೌಡರ್ ಹಾಕ್ತಾ ಇದ್ದೀನಿ, ನಮ್ದು ಮಸಾಲಾ ಖಾರ ಹಾಕ್ತಾ ಇಲ್ಲ. ಮಸಾಲ ಅಡುಗೆಗೆ ಮಾತ್ರ ಮಸಾಲೆ ಖಾರ ಯೂಸ್ ಮಾಡ್ತೀವಿ. ಖಾರದ ಪೌಡ್ರು, ಸಾಲ್ಟು, ಸ್ವಲ್ಪ ಮ್ಯಾಗಿ ಮಸಾಲ ರುಬ್ಕೊತೀನಿ. ಇಷ್ಟೇ ಇನ್ನೇನು ಹಾಕ್ಬಿಡ್ರಿ. ಇದನ್ನ ಹಾಕ್ಬಿಟ್ಟು ರೈಸ್ ಸಾಂಬಾರ್ ಜೊತೆ ತಿಂತಾ ಇದ್ರೆ ಹಂಗೆ ನೋಡಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಎಲ್ಲರೂ ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಫೀಡ್ಬ್ಯಾಕ್ ಹೇಳಿ ನನಗೆ. ಈ ಥರ ನಿಮ್ಗೆ ಏನಾದರೂ ಯೂಟ್ಯೂಬ್ ಅಡುಗೆಗಳ ವೀಡಿಯೋಗಳು ಇಷ್ಟ ಆದರೆ ನಾನು ಅಡುಗೆಗಳ ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ನಂಗೆ ಎಷ್ಟು ರೆಸಿಪೀಸ್ ಗೊತ್ತೋ ಅಷ್ಟು ರೆಸಿಪೀಸ್ ಎಲ್ಲ ನಿಮ್ಮ ಹತ್ರ ಹಂಚ್ಕೊತೀನಿ. ಇದು ಬೆಂಡೆಕಾಯಿ ರೆಸಿಪಿ ಇವತ್ತಿಂದು. ನೋಡೋದ್ರಲ್ಲ ಗಾಯ್ಸ್ ಯಾವ ಥರ ಬೆಂಡೆಕಾಯಿ ರೆಸಿಪಿ ತೋರಿಸಿದ್ರು ಅಂತ. ಇನ್ನೂ ಸ್ವಲ್ಪ ಕೆಲಸ ಇದೆ, ಅದನ್ನು ತೋರಿಸ್ತೀವಿ. ಯಾವ ಥರ ಇನ್ನೂ ಅದಕ್ಕೆ ಯಾವ ಥರ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾರಂತ. ಇವಾಗ ಇಲ್ಲಿ ಕೊಬ್ಬರಿನ ತುರಿದಿಕೊಂಡಿದ್ದಾರೆ, ಇದನ್ನು ಅದಕ್ಕೆ ಆ್ಯಡ್ ಮಾಡ್ತಾರೆ ಅಂದ್ಕೊತೀನಿ. ಹಾಕಿದ್ರು ಗಾಯ್ಸ್, ಕೊಬ್ಬರಿ ಹಾಕಿದ್ರು. ಇನ್ನು ಅಮ್ಮ ಬೇರೆ ಫೋನ್ ಮಾಡ್ತವ್ರೆ, ಅವ್ರಿಗೆ ಮತ್ತೆ ಕೇಳಬೇಕು. ಹಲೋ, ಬರೋದಕ್ಕೆ ಗಾಡಿ ಇಲ್ಲ, ಗಾಡಿಗೆ ಗಂಗನ ತೊಗೊಂಡು ಹೋಗೋಣ ಜಿಮ್ಮಿಗೆ. ಹಂಗ ಮಾಡಿ ಗೈಸ್, ಅಮ್ಮ ಬರೋ ಟೈಮ್ ಆಯ್ತು ಇವಾಗ. ಅಮ್ಮ ಅದಕ್ಕಾಗಿ ಅವ್ರಿಗೆ ಗಾಡಿ ಬೇಕು, ಯಾಕಂದರೆ ತುಂಬ ಹಾಸ್ಪಿಟ್ಲ್ ದೂರ ಇದೆ. ಅವ್ರನ್ನ ಪಿಕಪ್ ಮಾಡ್ಕೊಂಡು ಬರಬೇಕು ಅಂದರೆ ನನ್ನ ಬೇರೆ ಗಾಡಿ ತೊಗೊಂಡು ಜಿಮ್ಗೆ ಹೋಗ್ಬಿಟ್ಟವ್ರೆ. ಇವಾಗ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದ್ದೀನಿ ನನ್ನ. ಇದು ಅವರು ರೆಸಿಪಿ ಸ್ಟಾರ್ಟ್ ಎಲ್ಲ ಆಯಿತು ನೋಡಿ. ಇದು ಇಷ್ಟೇನಾ, ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಾಯಿತು. ಇದು ಇವತ್ತಿಂದು ಬೆಂಡೆಕಾಯಿ ರೆಸಿಪಿ. ಯಾವ ಥರ ನಮ್ಮ ಅಕ್ಕ ಮಾಡೋದು ಅಂತ ತೋರಿಸ್ನಲ್ಲ ಗೈಸ್. ಎಲ್ಲರೂ ಕೇಳ್ತಾ ಇದ್ರಲ್ಲ ನಾಗೇಶ್ ಅಣ್ಣ ಎಲ್ಲಿ ಅಂತ. ಬಂದಿದ್ದಾರೆ ನೋಡಿ ಇವತ್ತು. ಮಂಜು ಅಣ್ಣನ ಮನೆಯಿಂದ ಬಂದಾಯ್ತು. ಇವಾಗ ಜಸ್ಟ್ ಅವರು ಮನೆಗೆ ಎಂಟರ್ ಆದರು. ಏನಾದರೂ ಆಡಿಯನ್ಸ್ ಹೇಳ್ತೀಯ, ನಿಮ್ಮ ಆಡಿಯನ್ಸ್ಗೆ, ನಿಮ್ಮ ಫ್ಯಾನ್ಸು? ನಮ್ಮ ಫ್ಯಾನ್ಸು ಎಲ್ಲರೂ ನಿಮ್ಮ ಫ್ಯಾನ್ಸ್ ಕೇಳ್ತಾ ಇದ್ರು. ನಮ್ಮ ಫ್ಯಾನ್ಸ್ ಎಲ್ಲ ಮಂಜಣ್ಣನ ಫ್ಯಾನ್ಸ್ ಅವರು. ಗೈಸ್ ನೋಡಿದ್ರಲ್ಲ, ನಾಗೇಶ್ ಅಣ್ಣ ಆಲ್ರೆಡಿ ಬಂದಾಯ್ತು. ಇವಾಗ ನಮ್ಗೆ ಮಾಮ, ಆಡಿಯನ್ಸ್ಗೆ ನಾಗೇಶ್ ಅಣ್ಣ. ತೋರಿಸಿ ಅಂತ ಎಲ್ಲರೂ ನಿನ್ನೆ ಮೆಸೇಜ್ ಮಾಡಿದ್ರಿ, ತೋರಿಸಾಯ್ತು ಇವತ್ತು. ಗೈಸ್ ಇವತ್ತು ನಾವು ಹೋಗ್ತಾ ಇರೋದು ಕಾಲೇಜಿಗೆ. ಏನಕ್ಕಪ್ಪ ಅಂದರೆ ನಮ್ಮ SME ಎಕ್ಸಾಮ್ ಇದೆಯಲ್ಲ, ಆ ಕಾರಣಕ್ಕಾಗಿ ಹಾಲ್ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಬಸ್ ರೆಡಿ ಆಗಿದೆ, ಇನ್ನೇನು ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಗೈಸ್ ಅಂತಂದರೆ ಇವಾಗ ತಾನೇ ಹಾಲ್ ಟಿಕೆಟ್ ಇಸ್ಕೊಂಡು ಮನೆಗೆ ಬಂದ ತಕ್ಷಣವೇ ಎಲ್ಲ ಊಟ ಎಲ್ಲ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಇನ್ನೇನು ನಮ್ಮ ಅಕ್ಕ ತಂಗಿ ಬರೋದನ್ನ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅವರು ಬಂದುಬಿಟ್ರು. ಇವಾಗ ಅವರು ನೋಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಂಜಾಣ್ಣನ ವಿಡಿಯೋ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ನಮ್ಮ ತಂಗಿ. ನಮ್ಮ ಅಕ್ಕ ನೋಡಿ ಆ ಥರ ಮಾಯಿನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತ ಯಾವ ಥರ ತಿಂತಾ ಇದ್ದಾರೆ ಅದನ್ನು ಕೂಡ ಬಿಡ್ತಾ ಇಲ್ಲ ಅವರು. ಎಷ್ಟು ರುಚಿಯಾಗಿರ್ಬೋದು ಆ ಥರ ತಿಂತಾ ಇದ್ದಾರೆ ನೋಡಿ ಅವರು.
ಅಕ್ಕ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತಿನ ಡೇ ಹೇಗಾಯ್ತು ನಿಮ್ಮದು? ನಂಗೆ ಹೊಸ ಫೋನ್ ಬೇಕು. ಗೈಸ್ ಇವ್ರಿಗೆ ಹೊಸ ಫೋನ್ ಬೇಕಂತೆ. ಅವ್ರ ಫೋನ್ ನೋಡಿದ್ರೆ ತುಂಬಾ ಕೆಟ್ಟೋಗ್ಬಿಟ್ಟಿದೆ. ಇವಾಗ ಅವರು ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಅವರು ಇವಾಗ ಹೊಸ ಫೋನ್ ತೊಗೊಂಡ್ಬಿಡ್ತಾ ಇದ್ದಾರೆ. ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡೋಣ, ನೈಟ್ ಅನ್ಬಾಕ್ಸಿಂಗ್ ಮಾಡೋಣ. ಅದು ಕೂಡ ಇನ್ನೇನು ನಮ್ಮ ತಂಗಿ ಕೂಡ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವತ್ತು ಯಾರು ಕೂಡ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಅವರು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿ ಬಂತು. ಸೆಮ್ ಎಕ್ಸಾಮ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಅದು ಕೂಡ ಹತ್ರದಲ್ಲೇ ಇದೆ. ಇನ್ನು ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು, ಮಾಡ್ಕೊಳ್ಳೋಣ. ಇನ್ನು ಇವಳು ಬೇಕಂತಾನೆ ಮಾಡ್ತಾ ಇರೋದು ಅಂತ ಗೊತ್ತಾಯಿತು. ಆ ಕಾರಣಕ್ಕೆ ನಾನು ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ, ನಾನು ವಿಡಿಯೋ ಏನಾದರೂ ಮಾಡ್ತಾನೆ ಇರ್ತಾಳೆ ನಮ್ಮ ಅಕ್ಕ. ನೋಡಿ ಯಾವ ಥರ ಅದು ಸಿಪ್ಪೆ ಕೂಡ ಬಿಡ್ತಾಯಿಲ್ಲ, ಆ ಥರ ತಿಂದಿದ್ದಾಳೆ ಕಾಯಿ ನೋಡಿ. ಈ ನೀರು ಕೊಡ್ರಿ ಯಾರಾದರೂ ಹೋಗಿದ್ದಾಳು. ಯಾಕೆ ಅವ್ನು ಬೇಕಂತ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಆ ಥರ ಮಾಡ್ತಾ ಇರೋದು. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ. ಇನ್ನು ನೋಡಿ ಇವಾಗ ಎಲ್ಲ ಫುಲ್ ಸೈಲೆಂಟ್ ಆಗ್ಬಿಡ್ತು. ಅದನ್ನು ಬಿಡೋಕೆ ಹೋಗ್ಬೇಡ ನೀನು. ಜೀವನದಾಗ ಏನೈತಿ? ತಿಂದು ಸಾಯೋದನ್ನ ಬಿಟ್ಟು ನನ್ನ ಜೀವನದಾಗ ಇನ್ನೇನಿಲ್ಲಪ್ಪ. ತಿನ್ನೋದು ಸಾಯೋದಷ್ಟೇ. ಗೈಸ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರದ್ದು ತಿನ್ನೋದು ಸಾಯೋದು ಅಷ್ಟೇ ಅಂತೆ. ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋ ಹಠ ಮಾತ್ರ ಅವ್ರಿಗೆ ಎಷ್ಟು ಬರೋದಿಲ್ಲ. ಗೈಸ್ ಬಂತು ಇವಾಗಲೇ ಬಂತು ಹಠ ಅಂದ ತಕ್ಷಣ ಬಂದೇ ಬಿಡ್ತು ಆಚೆ. ನೋ ಡ್ರೀಮ್ಸ್, ಓನ್ಲಿ ಈಟಿಂಗ್ ಡ್ರೀಮ್ಸ್. ನೀನೇನವ ಡ್ರೀಮ್ಸು? ವಾಚಿಂಗ್ ಸೀರಿಯಲ್. ಇವ್ರದ್ದು ಡ್ರೀಮ್ಸ್ ಏನು ಅಂದರೆ ವಾಚಿಂಗ್ ಅದನ್ನೇ ರೀಲ್ಸು, ಸೀರಿಯಲ್ಸು ಈ ಥರನೇ ಇರ್ತಾಳೆ ಇವಳು. ಆಡಿ ತೋರಿಸ್ತೇನೆ ನಾನು, ಅವಾಗ ಹೇಳ್ತಿರ್ತೀನಿ. ಗೈಸ್ ಏನು ಕೇಟ್ ಕೈಯಾಕ್ ನಿನ್ನಿಟ್ಕೊಂಡು ಸವಾಲಾಗ್ತಾವಳೆ, ಸವಾಲಿಗೆ ಸಂಪತ್ತಾಗ್ತಾವಳೆ ನಮಗೆ. ಏನೋ ಅವಳು ಮುಂದೆ ಫ್ಯೂಚರಲ್ಲಿ ದೊಡ್ಡವಳಾದ್ಮೇಲೆ ನನ್ನನ್ನು ಅವ್ರ ಮನೆಗೆ ಗೇಟ್ ಕಾಯಕ್ಕೆ ಇಟ್ಕೊಳ್ತಾಳಂತೆ. ನೋಡ, ಇದು ನನ್ನ ಆಶೀರ್ವಾದ ಇರಲಿ ಈ ಥರ. ಗೈಸ್ ನಿನ್ನೆ ಮಾಡಿರೋ ಬಿರಿಯಾನಿ ಇತ್ತು. ಅಂದರೆ ನಮ್ಮ ತಂಗಿ ಬರ್ತಡೆಗೆ ಬಿರಿಯಾನಿ ಮಾಡಿದ್ವಿ. ಅದನ್ನೇ ಬಿರಿಯಾನಿ ಇವಾಗ ತಿಂತಾ ಇದ್ದೀನಿ. ಅದನ್ನೇನು ಸ್ವಲ್ಪ ಹೀಟಿಗೆ ಇಕ್ಕಿದ್ದೀನಿ. ಎಂಥದ್ದು ಅಂದರೆ ಇವಾಗ ಹಂಗೆ ತೊಗೊಂಡ್ಬಿಟ್ರೆ ಮುಗೀತು, ಕೈಯೆಲ್ಲ ಸುಟ್ಕೊಂಡ್ಬಿಡ್ತೀನಿ. ಆ ಕಾರಣಕ್ಕಾಗಿ ಸ್ವಲ್ಪ ಬಟ್ಟೆಯಿಂದ ತೊಗೊಳ್ಳೋಣ. ಎಲ್ಲಿ ಬಟ್ಟೆಯಲ್ಲಿ ಕಾಣಿಸ್ತಾನೆ ಅದು ಹಿಡ್ಕೊಳ್ಳೋದೆಲ್ಲ ಐತಿ ಅದರದ್ದು. ಇದನ್ನ ಯೂಸ್ ಮಾಡ್ಕೊಂಡು ಹಿಡಿಬೇಕಿಲ್ಲ ಅಂದರೆ ಕೈಯೆಲ್ಲ ಸುಟ್ಕೊಂಡ್ಬಿಡ್ತೀವಿ. ಇದು ನನ್ನ ತಂಗಿ ಬರ್ತಡೆಗೆ ಮಾಡಿರೋ ಬಿರಿಯಾನಿ ನೋಡಿ ಹೆಂಗೈತೆ. ಇವಾಗ ಹಾಕೊಂಡು ಬಳಸ್ತಾ ಇರೋದು ಅಷ್ಟೇ. ಏನೋ ತೊಗೊಳ್ಳೋಣ ಅಂತ ಬಂದೆ, ಮರ್ತೋಯ್ತು. ಇವಾಗ ಹೆಂಗಿದ್ರು ಬಿರಿಯಾನಿ ಬಳಸ್ತಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಬಂದೆ ಅಂತ ಕಾಲೇಜಿಂದ ಸ್ವಲ್ಪ ಬೇಗ ತಿನ್ನೋಕ್ಕಾಗಿಲ್ಲ. ಆ ಕಾರಣಕ್ಕಾಗಿ ಇವಾಗ ತಿಂತಾ ಇದ್ದೀನಿ. ರುಚಿಯಾಗಿರುತ್ತೆ ಬಿರಿಯಾನಿ. ನಮ್ಮ ಅಕ್ಕ ಮಾಡಿದ್ದು ನಿನ್ನೆ ಚೆನ್ನಾಗಿ ಮಾಡಿದ್ರು. ಹೇಳ್ಬೇಕಂದ್ರೆ ಸ್ವಲ್ಪ ಸೂಪರಾಗೇ ಇತ್ತು. ಎಂಥದ್ದು ಅಂದರೆ ನಮ್ಮ ಮನೇಲಿ ಬರ್ತ್ಡೇ ಸ್ಪೆಷಲ್ಗೆ ಚಿಕನ್ನು, ಮಟನ್ನು ಏನಾದರೂ ಮಾಡಿಬಿಟ್ಟಿರ್ತಾರೆ. ಏನೇನು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾವು ಸ್ವಲ್ಪ ಬೆಳಿಬೇಕು. ಏನು ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ನೋಡಿ ಇವಾಗ ತಾನೇ ಎಲ್ಲ ಮ್ಯಾಂಗೋ ತಿಂದ್ಬಿಟ್ಟು ಹೆಂಗೆ ಕೂತ್ಕೊಂಡವಳೆ ನೋಡಿ, ಹೆಂಗೆ ಮಾಡ್ತಾಳೆ ಅಂದರೆ ಚಿಕ್ಕ ಹುಡುಗಿ ಮಾಡೋಕೆ ಮಾಡ್ತಾಳೆ ಗಾಯ್ಸ್ ಇವಳು. ಗೈಸ್ ಎಂಥದ್ದು ಅಂದರೆ ನಮ್ಮ ಅಕ್ಕ ಪಾಪ ಇಷ್ಟೊತ್ತಂಕ ಶಾಪ್ಗೆ ಹೋಗ್ಬಿಟ್ಟು ಫೋನ್ ನೋಡ್ಕೊಂಡ್ಬಂದರು. ಬಟ್ ಏನು ಅಂದರೆ ಇವಾಗಲೇ ಫೋನ್ ಸಿಗಲ್ಲ, ಒಂದೇ 2 days ಆದಮೇಲೆ ಫೋನ್ ಸಿಗುತ್ತೆ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರು ಇವಾಗ ಬಂದು ಮನೇಲಿ ನೋಡಿ ಅವ್ರ ಫೇಸ್ ನೋಡಿ ಗೈಸ್ ಅಳ್ತವ್ರೆ.
ಅದು ಏನದು 1+ ತಗೊಳಕ್ ಹೋಗಿ 1+ 2+ ಇಲ್ಲ. OnePlus ಅಲ್ಲ ಗಾಯ್ಸ್, ಅವಳು ಸ್ಯಾಮ್ಸಂಗ್ ಗ್ಯಾಲಕ್ಸಿನ ಮೇಲೆ ಕಣ್ಣಿಕ್ಕಿದ್ದಾಳೆ. 1 ಲಕ್ಷ ಕೊಟ್ಟು ತಗೊಂತಾಳ. 1 ಲಕ್ಷ ಕೊಟ್ಬಿಟ್ಟು ಫೋನ್ ತೆಗಿಬೇಕು ಅನ್ಕೊಂಡಿದ್ದಾಳೆ. ನೋಡಿ ಹೆಂಗಿದ್ದಾಳೆ 1 ಲಕ್ಷದ ಮುಖ. ಅದು ಡಬ್ಬ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫೋನ್ ಬಂದು ಸಿಕ್ಕೊಂಡಿತ್ತು. ಇವಾಗ ಫೋನ್ ಇದ್ದಾಗ ಹೆಂಗ ಹಾರಾಡ್ತಿದ್ಲಂದಿ. ಬಟ್ ಅವ್ರ ಫೋನ್ ನೋಡಿ ಯಾವ ತರ ಇದೆ, ಫುಲ್ ರಬ್ಬರ್ ಎಲ್ಲ ಹಾಕ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ. ಫೋನ್ ಇದ್ದಾಗ ಹೆಂಗ್ ಹಾರಾಡ್ತಿದ್ಲು. ನಂದ ಫೋನ್ ಏನು ಅಂದ್ರೆ ಒಂದ್ ಕಾಲದಲ್ಲಿ ಅವ್ರ ಫೋನ್ ಇದ್ದಾಗ ನಮ್ಗೆಲ್ಲ ತುಂಬಾನೇ ಇನ್ಸಲ್ಟ್ ಮಾಡ್ಬಿಟ್ಟಿದ್ದಾರೆ. ನಿನ್ನೆ ಐತಲ್ಲ ವಿಡಿಯೋ ಇದು ರೀಲ್ಸ್ ನೋಡ್ಕೊಕ್ ಹೋದೇನೆ, ಹಿಂಗ್ ನೋಡ್ಕೊಳಕ್ ಮಾಡ್ಕೊಂಡ. ಗೈಸ್ ಪಾಪ ನಾನು ಯೂಟ್ಯೂಬ್ ಚಾನಲಿಂದ ಬಂದಿದ್ರೆ ನೀನು ಕೊಡಿಸ್ತಾ ಇದ್ದೆ. ಬಟ್ ಏನು ಮಾಡೋದು, ನಾನು ಇನ್ನೂ ಇವಾಗ ತಾನೇ ಬಿಗಿನರ್ ನಾನು. ಬಟ್ ನೋಡೋಣ ಗೈಸ್, ಇವತ್ತಿಂದು ಪದ್ಧತಿ ನೋಡಿ, ಇಲ್ಲಿ ಎಷ್ಟೊಂದು ಬಟ್ಟೆಗಳು ಇದನ್ನೆಲ್ಲ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ನೈಟ್ ರಿಪೇರ್ ಮಾಡಿಸ್ಕೊಂಬರ್ರಿ. ಅದನ್ನ ಹಾಕಿ ತಗೊಂಬಾ, ನನಗೆ ಹಾಕ್ತಾ ನಂದು ಓಪನ್ ಆಗ್ತಿಲ್ಲ ಫೋನ್ ಪೇ. ಆ್ಯಕ್ಚುಲಿ ನನ್ನ ಬ್ಯಾಂಕ್ ಅಕೌಂಟ್ ಒಳಗೆ 20 ರೂಪಾಯಿ ಇತ್ತು, ಅದನ್ನು ವಿಜಿಟಿಗೆ ಆಗಲಿ, ಅದು ಖಾಲಿ ಆಯ್ತು. ಗೈಸ್ ಎಂಥದ್ದು ಸ್ಪೆಷಲ್ ಮಾಡ್ತಾವ್ರ ಇವತ್ತು? ಇಲ್ಲ, ಬರೀ ರೈಸ್ ಇಕ್ಕವ್ರೆ. ರೈಸ್ ಇಕ್ಬಿಟ್ಟು ಅಷ್ಟೇ, ಜಾಸ್ತಿ ಇವತ್ತು ಏನು ಮಾಡಿಲ್ಲ. ಯಾಕಂದರೆ ಮಾಮ ಕೂಡ ಮಂಜಾನ ಮನೆಗೆ ಹೋಗ್ಬಿಟ್ಟವ್ರೆ. ಆ ಕಾರಣಕ್ಕಾಗಿ ಇವತ್ತು ಅವರು ಕೂಡ ಏನು ಸ್ಪೆಷಲ್ ಮಾಡಿಲ್ಲ. ನಿನ್ನೆ ಕೇಕ್ನೇ ಇನ್ನೂವರೆಗೂ ತಿಂತಾ ಇದ್ದಾರೆ ನೋಡಿ ಇಲ್ಲಿ. ನನಗೂ ಆಮ್ಲೆಟ್ ಹಾಕೋ, ನನಗೂ ಆಮ್ಲೆಟ್. ನಾವು ಕೇಕ್ ಬೇಕು ಅಂತ ತಂದಿಲ್ಲ. ಇನ್ನೂ 1.5 ಕಾಲು ಕೆಜಿ, ಇನ್ನೂ ಕಾಲು ಕೆಜಿ ಐತೆ. ಕಾಲ್ ಕೆಜಿ ಏನಿಲ್ಲ. ಕಾಲು ಕೆಜಿ ಐತಲ್ಲ. ನಾವು ಮನುಷ್ಯರಲ್ವಾ? ನೋಡಿ ಹೆಂಗ್ ಮಾತಾಡ್ತಾವಳೆ. ಇದು ಉತ್ತರ ಕರ್ನಾಟಕದ ಭಾಷೆನೇ ಅಲ್ಲ. ನಾವು ಬೆಂಗಳೂರು ಮಂದಿ. ನೋಡಿ ಗಾಯ್ಸ್, ಬೆಂಗಳೂರಿಗೆ ಬಂದ ತಕ್ಷಣ ಬೆಂಗಳೂರು ಮಂದಿ. ನಮ್ದು ಬರ್ತು ಬಂದ್ಬಿಟ್ಟು ನಾವು ಹುಬ್ಳಿ ಮಾತ್ ಯಾವಾಗೂ ಮರಕ್ಕೆ. ಬಸ್ ಡ್ರೈವರ್ ಜೊತೆ ಎಲ್ಲ ಸೇರ್ಕೊಂಡ ಹೌದಲ್ರಿ ಹಿಂಗ್ರಿ ಮಾಡ್ತಾಳ. ಅವ್ರ ನಮ್ಮ ಭಾಷೆ ಏನು ಮರ್ತಿಯಲ್ಲ ನೋಡಿ. ನಂಗೊಬ್ರು 6 ವರ್ಷ ಆತ್ ಬಂದು ಹೆಂಗ್ ಮರಿತೀರಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೆಂಗ್ ಮರಿಬೇಕು ಅನ್ಕಲ್ ನಾನು ಅಂತ ಕೇಳತ್ತ. ನಾನು ಹುಟ್ಟದಾಗಿಂದ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಭಾಷೆ. ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಸೋಗ್ ಮಾಡ್ಕೊಂತ ಹಾಯ್ ಬೈ ಮಾಡಕ್ಕೆಲ್ಲ ಆಗಲ್ಲ. ನಮ್ಮ ಮಾತು ಏನೈತೆ ನಾವ್ ಅದೇ ಮಾತಾಡ್ತೇವೆ. ಇದು ಉತ್ತರ ಕರ್ನಾಟಕದ್ದು ಹುಡುಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಯಾರೇನಾರ ಅನ್ಕೋಬೇಕು. ನಾ ಹುಟ್ಟು ಬಂದಿದ್ದೆಲ್ಲ ಇವಾಗ ಏನ್ ಮಾಡ್ತಾ ಇದೀಯ? ಅದನ್ನ ಎಗ್ ತಗೊಂಡು ತರ್ತೀನಿ, ಪೂರಿ ಹಾಕೊಂತಾನೆ ತರ್ತೀವಿ. ಆಮ್ಲೆಟ್ ನಂಗೂ ರೀ. ಅಯ್ಯೋ ನೀ ಎಲ್ಲ ಕಂಪ್ಲೀಟ್ ನನಗೆ ಯೂನಿಫಾರ್ಮ್ ಹಾಕ್ಬೇಕು ನಾನು. ಅಯ್ಯೋ ನಾವು ತಗೊಂಡ್ಬಂದಿದ್ದು ಒಂದು ಕಂಫರ್ಟ್ಗೋಸ್ಕರ ಜಗಳ ಇಲ್ಲಿ. ಅದು ಇನ್ನೊಂದು ತೆವಿ ಇರೈತ್ಲಿ, ಆ ತೆವಿನ ಕಾಣವಲ್ಲ. ನಾಗೇಶ್ ಅಣ್ಣವ್ರೊಂದು ಮಂಜಣ್ಣವ್ರ ಮನೆ ಬಿಟ್ಟು ನಮ್ಮ ಮನೆಗೆ ಬರ್ತಾನೆ ಇಲ್ಲ. ಪ್ಲೀಸ್ ಅದೊಂದು ಹೇಳ್ಬಿಡಿ. ನಾಗೇಶ್ ಅಣ್ಣ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿರೋ ಫ್ಯಾಮಿಲೀಸ್ ಎಲ್ಲ ಮಿಸ್ ಮಾಡ್ಕೊತಿದಾರೆ ಅಂತ ಸ್ವಲ್ಪ ಹೇಳಿ ಕಳ್ಸಿ ಅವ್ರನ್ನ. ಬರ್ತಾನೆ ಇಲ್ಲ ಅವರು. ಅವ್ರು ತುಂಬಾ ಮಿಸ್ ಮಾಡ್ಕೊಂತ ಇದಾರೆ. ಬೇಗ ಕಳ್ಸಿ. ಆತರ ಏನಿಲ್ಲಪ್ಪ. ಆಮ್ಲೆಟ್ ಯಾವ್ದ್ರಲ್ಲಿ ಹಾಕ್ತಾರೆ ನೋಡಿ, ಡಬ್ಬದಲ್ಲಿ. ನನಗೆ ಮೊದಲು ಡ್ರೆಸ್ ಚೇಂಜ್ ಮಾಡಿ ನೆಟ್ಟಿ ಹೋಗ್ಬೇಕಲ್ಲಿ. ಊಟ ಸಮಾಧಾನ ಇಲ್ಲಿ ಯೂನಿಫಾರ್ಮ್ ಮೇಲೆ ಯಾವಾಗ ನಾನು ಕರೆ ಡ್ರೆಸ್ ಹಾಕೊಂಡಿದ್ದೆ. ನಾಳೆ ಡಾಕ್ಟರ್ ಬರಲ್ಲ. ಓ, ಡಾಕ್ಟರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ದು ರಾಜ್ಯಭಾರ. ಯಾರಲ್ಲಿ ಸೊಂಡು ಮಾರೋದು ನಮ್ದೇ ಹಾವ ಅನ್ನೋ ಥರ ಈಗಲ್ಲ. ನಾಳೆ ಡಾಕ್ಟರ್ ಬರಲ್ಲ, ನಾವೇ ಎಲ್ಲ ನಮ್ದು ಇನ್ಚಾರ್ಜ್. ಇದು ಯಾರಿಗಿದೆ ಆಮ್ಲೆಟು? ಯಾವಾಗ ನನಗೂ ಒಂದು ಹಾಕ್ಬಿಡು. ಮಳೆ ನೋಡ್ಬೇಡ, ನೋಡ್ಬೇಕು. ತೋರಿಸ್ತವೆ, ನೋಡೋಣ ಬನ್ನಿ. ಎಲ್ಲಿ? ಓ, ಅದೇನೋ ಫ್ಯಾಮಿಲಿ ಫಂಕ್ಷನ್ ಇರ್ಬೋದು ಬಿಡು ಅಲ್ವಾ ಗೈಸ್. ನಮ್ಗೇನಕ್ಕೆ ಬೇಕು ಅವ್ರು ಇವ್ರು ಸಮೋಸ. ಅವ್ರು ಎಂದಾಗ ಮಾಡ್ಕೊಂಡು ಕೂತ್ಕೊಂಡವ್ರೆ. ನಾವೇನಕ್ಕೆ ಇಂಟರ್ಫಿಯರ್ ಆಗೋದು ಅಂತ ಸುಮ್ಮನೆ ಇರಬೇಕು. ಆಗಬೇಕು, ಒಳ್ಳೆ ಕೆಲಸದಲ್ಲಿ ಆಗಬೇಕು. ಆಗ್ಬಿಟ್ಟು ಸುಮ್ಮನೆ ಏನಕ್ಕೆ ಅಂತ.
ಮನಿ ನಮ್ಮ ಅಕ್ಕ ನೋಡಿ ಆಲ್ರೆಡಿ ಎಗ್ ಹಾಕ್ಬಿಟ್ರು. ಇವಾಗ ಕಾಲೇಜ್ ಇದು ಸೆಮ್ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಬೇಕು ನಮ್ದು. ಏನ್ ಮಾಡೋದಂತ ಒಂದು ಓದ್ಕೋ, ಏನ್ ಮಾಡ್ತಿ? ಏನು ಓದ್ಕೊಳ್ಳೋದು ಎಂಥದ್ದು. ಓದ್ಕೋಬೇಡ ಅಂದ್ರೆ ಬಿಡ್ಬಾ, ನಮ್ಮ ಹಾಸ್ಪಿಟ್ಲಿಗೆ ಹೌಸ್ಕೀಪಿಂಗ್ ಕೆಲಸ ಕೊಡ್ತಾನೆ. ನೋಡಿ ಗಾಯ್ಸ್, ಓದಬೇಕು ಅಂತ ಹೇಳ್ತಾ ಇಲ್ಲ, ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಕೆಲಸ ಮಾಡೋ ಅಂತ ಹೇಳ್ತಾವಳೆ. ಹೌಸ್ಕೀಪಿಂಗ್ ಮಾಡ್ಬೇಕು, ಚೆನ್ನಾಗಿರುತ್ತೆ. ಹೌಸ್ ಕೀಪಿಂಗ್ ಮಾಡಿಬಿಟ್ಟು ಒಂದು ತಿಂಗಳು ಸವಾಸ ಮಾಡಿಲ್ವಾ ಅಲ್ಲಿ? ನೋಡಿದ ಕಾಸು ಕೊಡೋಕೆ ಏನು ಮಾಡಿದ್ರು ಅವರು? ನಮ್ಮ ಹಾಸ್ಪಿಟ್ಲ್ ಹಂಗಿಲ್ ಬಾ, ನಾನೇ ಮ್ಯಾನೇಜರ್. ಹೌದೌದು. ನಮ್ದೇ ಹಾಸ್ಪಿಟ್ಲ್ ಅಲ್ಲಿ. ಇವ್ರ ಅಪ್ಪ ಕಟ್ಸವನೆ. ನಮ್ಮ ಅಪ್ಪ ಕಳ್ಸಿಲ್ಲ, ಹಿಂಸರ್ ಅಪ್ಪ ಕಳ್ಸಿಲ್ಲ. ಆಯ್ತು, ಇವ್ರ ಅಪ್ಪ ಹಾಸ್ಪಿಟ್ಲ್ ಕಟ್ಸೋರೆ, ಅದಕ್ಕೆ ಇವ್ರಿಗೆ ಅಂತ ರಾಜ್ಯ ಬರ ಹೇಳ್ತವ್ರೆ. ನೋಡ್ಬೇಕು ನಂಗೆ ಡೌಟ್ ಬಿಡತ್ತೆ, ನನ್ನ ಫೋನ್ ಬರಲ್ಲ. ಇವಾಗ ಹಂಗಾನೆ ಇದ್ದಾವೆ. ಅದೇ ನೋಡಕ್ ಎಲ್ಲರೂ ಸಿಕ್ಕಬೇಕಂತ ಅವ್ನಿಗೆ ತೊಗೊಂಬ ಅಂತ. ಇವಾಗ ಹೆಂಗಿದ್ರು ಕಲ್ಯಾಣನಗರ ಒಂದು ಇತ್ತು, ಅಲ್ಲಿ ಹೇಳಿದ್ರೆ ಗೊತ್ತಾಗ್ತಿತ್ತು. ಕಲ್ಯಾಣನಗರದ ಎಷ್ಟು ಚೆನ್ನಾಗಿ ಮೊಬೈಲ್ ಶಾಪ್ ಹೋಗ, ಅಲ್ಲಿ ಹೋಗಿದ್ರೆ ಏನಾಗ್ತಿತ್ತು ನಿಮಗೆ? ನನಗೆ ಬೇಕಾಗಿರೋ ಫೋನ್ ಸಿಗ್ಬೇಕಲ್ಲ, ಎಲ್ಲ ಕಡೆ ಚೆನ್ನಾಗಿರೋ ನಿನಗೆ ಸಿಗ್ಬೇಕಂದ್ರೆ ಎಂಥದ್ದು ಗ್ಯಾಲಕ್ಸಿ ಪ್ರೋ. ಇವಾಗ ವಿವೋ ಒಂದು ಚೆನ್ನಾಗಿ ಬಂದಿತ್ತಲ್ಲ, ಹೊಸ ಮಾಡಲ್ ಅಂತ ಹೋಗ್ಬೇಕು ತಾನೆ. ಐ ನೀಡ್ ಎ ಗ್ಯಾಲಕ್ಸಿ ಪ್ರೋ. ಗ್ಯಾಲಕ್ಸಿ ಪ್ರೋ ಹೌದು, ಅವ್ನು ಗುಡ್ತೀನಿ ತಗೋತಾನೆ. 78,000 ಹೇಳಾರ, ಕಡಿಮೆಗೆ ಒಂದು ಸ್ವಲ್ಪ. ಅಲ್ಲ, ಇನ್ನೂ ಒಂದು ತಿಂಗಳಾಗಿ ನಿನ್ನ ಇದು ಕೆಲ್ಸಕ್ಕೆ ಹೋಗ್ತಾ ಇದ್ದು, ಇವಾಗಲೇ ಉಳಿತಾವಳೆ ತಗೋತಾ ಇದ್ದಾವೆ. ಹೌದು, ಅದಕ್ಕೆ ಮತ್ತೆ $70 ಫೋನ್ ನೋಡ್ತಾರೆ ಅವರು. ಇವಾಗ ಆ ಫೋನ್ ಯಾರು ಯೂಸ್ ಮಾಡೋರು? ನೀನು ಯಾವ್ದು ಯೂಸ್ ಮಾಡೋದು? ನಾನೇ. ನನಗೆ ಗ್ಯಾಲಕ್ಸಿ ಸ್ವಲ್ಪ ದಿನ ನಾನು ಯೂಸ್ ಮಾಡಿ ಆಮೇಲೆ ನಾನು ಯೂಸ್ ಮಾಡ್ತೀನಿ. ಮತ್ತೆ ಆದ್ರೂ ನಂದೇ ಅಲ್ಲ, ನನ್ನ ಹೆಸರಲ್ಲಿ ತಗೋತಾ ಇರೋದು. ನೋಡಿ ಗಾಯ್ಸ್, ಇವಳ ಹೆಸರಲ್ಲಿ ತಗೊಳ್ಳೋದಕ್ಕೆ ಎಂಥದ್ದು ಮಾಡ್ತಾ ಇದೆಯಾ ಮಾಡ್ಕೊ. ಬಟ್ ಏನಂದ್ರೆ ಒಂದ್ಸಾರಿ EMI ಬಿಡೋಕೆ ಹೋಗೋಣ, ಇಲ್ಲಾಂದ್ರೆ ಫೈನ್ ಬಿಡುತ್ತೆ ನೋಡಿ. EMI ಮೇಲೆ ಬೇಕು ಅಂತ ಮತ್ತಿಷ್ಟು ಅಷ್ಟೊಂದು ಕಾಸು ಎಲ್ಲ ಐತೆ. ಇನ್ನೂ ಅಷ್ಟು ದುಡ್ದೇ ಇಲ್ಲ, ಅಷ್ಟು ಬೇಗ ಎಷ್ಟು ಅಂತ ತಗೊಳ್ಳಿ. ನೀನು ಉಂತೇನ್ಲೇ? ಇದು ಮ್ಯಾನ್ ಫೋಟೋ ಏನ್ ಹಾಕ್ತಿ ಅಷ್ಟೇ.